ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಶುಭ ಹಾರೈಕೆಗಳು. ಸಾಹಿತ್ಯ ಶ್ರೀದೇವಿ ಕಳ್ಳಂಬೆಳ್ಳ, ಸಂಗೀತ ಮತ್ತು ವಿಡಿಯೋ ಸಂಕಲನ ಯಶಸ್ವಿ. ಯೋಗವೆಂದರೆ ಬರೀ ಆಸನವಲ್ಲ, ಇದು ಅಂತರಂಗದ ಶಾಂತಿಯ ಕಳಶ. ವಿಶ್ವವನ್ನೇ ಒಂದುಗೂಡಿಸುವ ಶಕ್ತಿಯಿದು, ಆತ್ಮ ಪರಮಾತ್ಮನ ಜೊತೆ ಬೆಸೆಯುವ ಶಕ್ತಿಯಿದು. ವಿಶ್ವ ಯೋಗ ದಿನಕ್ಕೆ ಶುಭ ಹಾರೈಕೆಗಳು. ಜಾತಿ ಮತಗಳ ಭೇದವಿಲ್ಲದ ಪಥವಿದು, ಆರೋಗ್ಯವೇ ಭಾಗ್ಯ ಎಂಬ ಸತ್ಯ ಸಾರುತ್ತಿದೆ ಇದು. ವಿಶ್ವ ಯೋಗ ದಿನಕ್ಕೆ ಶುಭ ಕೋರೋಣ ನಾವಿಂದು. ಇದೆಯಲ್ಲ ಆ 4 ಕಟ್ಟೆಗಳು ಅಲ್ಲಿ ಇಕ್ಕಳಕ್ಕೆ ಹೇಳಿ ತಿಂಡಿ. ಅಮ್ಮ ಸುಸ್ತಾಗ್ತೈತೇನಮ್ಮ? ಮತ್ತೆ ನೀವು ಮಕ್ಕ ನೋಡಿದ್ರೆ 4 ಕಟ್ಟಂಗಿಲ್ಲ. ಇಲ್ಬಮ್ಮ ಇಲ್ಬಮ್ಮ ದೊಡ್ಡದಾಗಿದ್ಯಾ? ದೊಡ್ಡದಾಗಿದೆ. ಕೂಗ ಆಗಲ್ಲ. ಚಿಕ್ಕ ಹುಡುಗರಲ್ಲ ಅವರಪ್ಪ, ಎಲ್ಲ ದೊಡ್ಡವ್ರೆ, ಚಿಕ್ಕ ಹುಡುಗ ಯಾರು ಇಲ್ಲ. ಮಕ್ಕಳೆಲ್ಲ ಬಂದು ನೋಡಿ ದೊಡ್ಡವ್ರು ಇದ್ಬಿಟ್ರೆ ಹೆಂಗೆ? ಫೋನ್ ಮಾಡಿ ಯಾರು ಇರೋದಲ್ಲಿ? ಮೈಕ್ ಮಾಡು ನಿಧಾನಕ್ಕೆ ಹೋಗ್ಬೇಕಮ್ಮ. ಅವ್ರನ್ನ ಕರ್ಕೊಂಡು ಹೋಗ್ಬಿಡಲ್ಲಿ. ಹಲೋ, ಇನ್ನಪ್ಪ ಮುಂಚೆ ಮಾತಾಡ್ತಾರೆ. ಅವರು ಶೆಟ್ಟಿ ಯಾಳ್ರ ಬಿಡಿಸ್ಬಿಟ್ಟು ಎಲ್ಲಾರು ಚಪ್ಪಲಿಗಳೆಲ್ಲ ಬಿಡಿಸ್ಬಿಟ್ಟು ಅಲ್ಲಿ ಕಲ್ಲುಗಳ ಮೇಲೆ ನಿಂತ್ಕೊಂಡು ಮಾಡೋಂಥ ಯೋಗಗಳು. ಬೇಗ ನಡಿ. ನನ್ನ ಕೈ ಇರ್ಕಮ್ಮ, ನನ್ನ ಕೈ ಇರ್ಕೊಂಡ್ರೆ ಎನರ್ಜಿ ಬಂದು. ನೀನು ಯಾಕೆ ಬಂದಂಗ? ಮನೇಲಿ ಇರ್ಬೇಕಲ್ಲ. ನೀನು ಇಲ್ಲಿ ನೆರಳಲ್ಲಿ ಕೂತ್ಕೊಂತೀಯ? ನೀನು ನೋಡ್ತಾ ಇರೋ ಅವ್ರು ಏನು ಮಾಡ್ತಾರೆ ಅಂತ. ಎಲ್ಲೋ ಇದ್ದಾರೆ. ಎಲ್ಲ ಕಾಣಿಸ್ತಾ ಸುಸ್ತಾಗಲ್ಲ ಇಳಿಯೋವಾಗ ಅಲ್ವಾ? ಹೋಗೋಣ. ನೀರು ಕುಡಿದು ಅದಕ್ಕೇನು ಸಪೋರ್ಟ್ ಇಲ್ಲ, ಹಂಗೆ ಅಲ್ಲಿ ಹೋಗ್ಬೇಕು. ಇದೆಲ್ಲ ನೆನಪುಗಳು. ಎತ್ಕೊಂಡ್ಬಂದ್ಬಿಡ್ಬೇಕಾಗಿತ್ತ ನನಗೆ. ನೋಡ ಯಾರ್ದು
ಎಲ್ಲ ನಿಲ್ಸು ಅಪ್ಪೆ, ನಿಲ್ಸು ಎಲ್ಲ. ಹಿಂಗೆ ನೋಡ್ರೆ ಇಲ್ಲ ಕರ್ಕೊಂಬತ್ತೀರಾ? ಇಲ್ಲೆಲ್ಲ ನಿಲ್ಸಪ್ಪೆ ಅಪ್ಪೆ. ಸ್ಲಿಪ್ಪರ್ ಬಿಡಪ್ಪ, ಎಲ್ಲ ನಿಮ್ಮ ಸ್ಲಿಪ್ಪರ್ಗಳೆಲ್ಲ ಸೈಡ್ಗೆ ಇಟ್ಬಿಡ್ರಿ. ಎಲ್ಲ ಒಂದ್ ಕಡೆ ನಿಮ್ ಮುಂದೆ ಇಟ್ಕೊಂಡಿದ್ರಲ್ಲ ಸ್ಲಿಪ್ಪರ್ಸು, ಅವೆಲ್ಲ ನಿಮ್ಮ ಮಟ್ಟಕ್ಕೆ ಯೋಗ 25,000 ಮಕ್ಕಳನ್ನ ಅಂತರಗಂಗೆ ಬೆಟ್ಟದ ಮೇಲೆ ಯೋಗ ಮಾಡಿಸೋದ್ರ ಮೂಲಕ ಪ್ರಪಂಚದ ಗಮನನ ಸೆಳೆದಿರ್ತಕ್ಕಂಥ ನಮ್ಮ ಮಾಜಿ ಸಂಸದರಾದ ಎಸ್ ಮುನ್ಸಾಮಿ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಇವತ್ತು ಯೋಗ ಡೇನ ನಾವೆಲ್ಲರೂ ಆಚರಣೆ ಮಾಡ್ತಾಯಿದ್ದೀವಿ. ನಿಜಕ್ಕೂ ಇದೊಂದು ಅವಿಸ್ಮರಣೀಯ ದಿನವೇ. ಇವತ್ತೊಂದು ಸ್ವಲ್ಪ ನಿಮಗೆ ಹತ್ತೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗಿರ್ಬೋದು, ಆದರೆ ಇದು ನಿಮ್ಮ ಲೈಫ್ ಟೈಮಲ್ಲಿ ಇದೊಂದು ಮೆಮೊರಬಲ್ ಡೇ ಆಗಿ ಉಳ್ಕೊಳ್ಳುತ್ತೆ. ಎಲ್ಲರಿಗೂ ಮತ್ತೊಮ್ಮೆ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಜೋರ ಚಪ್ಪಾಳೆ ಬರಲಿ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸೈನಿಕ್ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿಗಳಾದಂಥ ಮುನೇಗೌಡರವರು ನಮ್ಮ ಜೊತೆಲಿರೋದು ತುಂಬ ಸಂತೋಷ. ಹಾಗೆ ಮುಳಬಾಗಿಲು ತಾಲೂಕಿನ BJP ಮುಖಂಡರುಗಳು ಹಲವಾರು ತಮಗೆಲ್ರಿಗೂ ಮೊದಲನೇದಾಗಿ ಶುಭಾಶಯಗಳನ್ನು ಕೋರ್ತಾ, ಈ ಒಂದು ಯೋಗ ದಿನಕ್ಕೆ ಆಗಮಿಸಿರುವಂಥ ನಮ್ಮ ಮಾಜಿ ಸಂಸದರಾದಂಥ ಮುನ್ಸಾಮಣ್ಣವರು, ಹಾಗೆ ಮುಳಬಾಗಿಲು ತಾಲೂಕಿನ ಎಲ್ಲ ನಮ್ಮ ಮುಖಂಡರುಗಳು, ಸೈನಿಕ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಶಿಕ್ಷಕರು, ಕಾರ್ಯದರ್ಶಿಗಳು, ಅದೇ ರೀತಿಯಾಗಿ ಆಚಾರ್ಯ ಪಾಠಶಾಲೆಯ ಕಾರ್ಯದರ್ಶಿಗಳು ನಾಗಭೂಷಣ್ ಸಾರು, ಹಾಗೆ ಶಿಕ್ಷಕರು, ಇವ್ರಿಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಈ ಒಂದು ಯೋಗ ದಿನಾಚರಣೆನ ಪ್ರಾರಂಭಿಸೋಣ. ಎಲ್ಲರೂ ಇನ್ನು ಬನ್ನಿ. ಸಾಕು, ನೀವು ಯಾಕಿಬ್ರು ಅಲ್ಲಿ ನಿಂತ್ಕೊಳ್ರಿ. ಅಲ್ಲಿ ಮುನೇಗೌಡ್ರೆ ನೀವು ಮುಂದೆ ಬಂದ್ಬಿಡ್ರಿ ಯೋಗ ಮಾಡಕ್ಕೆ. ಇದು ರೊಟೇಷನ್ ಆಯ್ತಾ? ಈ ಸೈಡ್ಗೆ ಮತ್ತೆ ಇದು ಕಾಣಿಸ್ತೀರ ಎಲ್ಲರೂ? ಇದು ಮೇಲ್ಗಡೆ ಮಕ್ಕಳ ಕಡ್ಡ ಇಲ್ಲಲ್ಲ? ಮತ್ತೆ ಕೈ ಕೈ ಆ ಕಡೆ ಈ ಕಡೆ. ಅದಾದ್ಮೇಲೆ ಕೊಡಿ ಸರ್, ಫಸ್ಟ್ ಕೊಡಿ, ನಾನು ಜಾಯ್ನ್ ಆಗ್ತೀನಿ. ಓಕೆ ಸರ್, ಜಾಯ್ನ್ ಆಗ್ತೀನಿ. ಕೊಡಿ ಫ್ಯಾಷನ್ ಕೊಡಿ, ನಾನು ಜಾಯ್ನ್ ಆಗ್ತೀನಿ. ಹಾಗೆ ನೀವು ನಿಂತ್ಕೊಂಡ್ರೆ ಓಕೆ ಸರ್. ಓಕೆ ಸರ್. ಹಲೋ. All class. Class attention. Class tonight please. Class. बोलो भारत माता की, बोलो भारत माता की, बोलो भारत माता की. ಅಟೆನ್ಷನ್ ಅಂದರೆ ಎಲ್ಲ ಸಮಸ್ಥಿತಿಯಲ್ಲಿ ಇರಬೇಕು. ಎರಡು ಹಸ್ತಗಳನ್ನು ತೊಡೆ ಪಕ್ಕದಲ್ಲಿ ಇಟ್ಕೊಳ್ಳಿ. ಉಸಿರಾಟ ಪೂರಕ ರೇಚಕ. ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗಡೆ ಹಾಕಿ. ಮತ್ತೊಂದು ಬಾರಿ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಮೃದುವಾಗಿ ಕಣ್ಣನ್ನು ಮುಚ್ಚಿ. ಹಾಗೆ ನಮಸ್ಕಾರ ಮುದ್ರೆ.
ನಮಸ್ಕಾರ ಮುದ್ರೆ, ಎದೆ ಮುಂದೆ ನಮಸ್ಕಾರ ಮುದ್ರೆ. ಹಾಗೆ ಎಲ್ಲರೂ ಕಣ್ಣನ್ನು ಮುಚ್ಚೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ವಾಪಸ್. ಹಾಗೆ ಈಗ ನೆಕ್ ಮೂಮೆಂಟ್ ಮಾಡೋಣ. ನೆಕ್ ಮೂಮೆಂಟ್, ಉಸಿರು ತಗೊಳ್ತಾ ಹಾಗೆ ತಲೆನ ಮುಂದೆ ಬಾಗೋಣ. ಹಾಗೆ ಉಸಿರು ತಗೊಳ್ತಾ ಹಾಗೆ ಮೇಲೆ, ಹಾಗೆ ಉಸಿರು ತಗೊಳ್ತಾ ಕೆಳಗಡೆ, ಹಾಗೆ ಉಸಿರು ತಗೊಳ್ತಾ ಮೇಲೆ, ಹಾಗೆ ಉಸಿರು ಜೋಡಿಸ್ಕೊಳ್ತಾ ಕೆಳಗಡೆ, ಹಾಗೆ ಮೇಲೆ. ಇನ್ಹೇಲ್ ಎಕ್ಸೇಲ್ ಜೋಡಣೆ ಆಗಿರಲಿ. ವಾಪಸ್ ಹಾಗೆ ಬಲಕ್ಕೆ ಉಸಿರು ತಗೊಳ್ತಾ ಹಾಗೆ ಉಸಿರು ಬಿಡ್ತಾ ಹಾಗೆ ಮುಂದೆ, ಹಾಗೆ ಉಸಿರು ತಗೊಳ್ತಾ ಎಡಕ್ಕೆ, ಹಾಗೆ ಉಸಿರು ಬಿಡುತ್ತಾ ಮುಂದೆ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ವಾಪಸ್ ಬದಲ್. ಹಾಗೆ ಬಲಕ್ಕೆ ತಮ್ಮ ಕಿವಿ ಭುಜಕ್ಕೆ ತಾಕಬೇಕು, ಬಲ ಭುಜಕ್ಕೆ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ವಾಪಸ್ ಬದಲ್. ರಿಲ್ಯಾಕ್ಸ್, ಸಮಸ್ಥಿತಿ. ಎಲ್ಲ ತಾಡಾಸನಕ್ಕೆ ಮಾಡೋಣ. ತಾಡಾಸನ ಬನ್ನಿ ಸರ್, ಇಲ್ಲಿ ಮಾಡ್ತೀರಾ? ತಾಡಾಸನ ಆ ಕಡೆ ತಿರ್ಕೊಳ್ಳಿ. ತಾಡಾಸನ. ಎಲ್ಲ ಹಸ್ತಗಳ ಜೋಡಣೆ ಆಗಿರಬೇಕು. ನಿಮ್ಮ ಹಸ್ತಗಳೆಲ್ಲ ಜೋಡಣೆ ಆಗಿರಬೇಕು. ಜೋಡಣೆ. ನಮಸ್ಕಾರ ಮುದ್ರೆ. ತಾಡಾಸನದಲ್ಲಿ ಹಾಗೆ ನೀವು ಉಸಿರು ತಗೊಳ್ತಾ ಹಾಗೆ ಮೇಲೆ ತಮ್ಮ ಪಾದದ ಹೆಬ್ಬೆರಳಿನ ತುದಿಯಲ್ಲಿ ನಿಂತ್ಕೊಳ್ಳೋಕೆ ಪ್ರಯತ್ನ ಪಡಿ. ವಾಪಸ್ ಹಾಗೆ ಕೈ ಸೈಡ್ ಮಾಡ್ತಾ ವಾಪಸ್ ಬರೋಣ. ಹಾಗೆ ವೃಕ್ಷಾಸನ ಮಾಡೋಣ. ಬಲಗಾಲು ಕಷ್ಟ ಆಗ್ತದೆ. ನೀನು ಕೇಳ್ತಾ ಇರೋ ಅರ್ಥ ಆಗ್ತಾ ಇಲ್ಲ. ನಾ ಮಾಡ್ತೀನಿ, ನೀನು ತಲೆ ತಿಂತಾ ಇದ್ದೀನಿ. ಇಲ್ಲಿ ನಿಂತ್ಕೊಳಕ್ಕೆ ಯಾವ್ದು ಆಗ್ತದ ಇದು ಇಲ್ಲಿ ಕೂಡಿ ಕೆಳಗಡೆ. ವಾಪಸ್ ಯಾರ್ಯಾರು ಮಾಡಿದ್ರ ಕೈ ಎತ್ತಿ. ಓಕೆ, ಬದಲ್ ಬದಲ್. ವಾಪಸ್. ಯಾರು ಮಾಡ್ತಾ ಇದ್ದಾರೆ ನೋಡಿ ಹಾಗೆ. ವಾಪಸ್ ಹಾಗೆ ಕಾಲು 3 ಅಡಿ ಅಂತರ ತಗೋಣ, ಅಥವಾ ಯಾರು ಸಾಧ್ಯವಾದ್ರೆ ಅಷ್ಟು 2 ಅಡಿ ಅಂತರ. ತ್ರಿಕೋನಾಸನ. ಬಲ ಹಸ್ತನ ಬಲಗಾಲ ಮೇಲೆ ಇಟ್ಕೊಳ್ಬೇಕು, ಬಲ ಪಾದದ ಮೇಲೆ. ಎಡಗೈ ಆಕಾಶಕ್ಕೆ ಅಭಿಮುಖ, ದೃಷ್ಟಿ ಎಡಗೈ ಹತ್ರ.
ಮಾತಾಡ್ಕೊಡ್ದು ಯಾರು ನೋಡಿದ್ರಾ? ವಾಪಸ್ ಹಾಗೆ ಎಡಕ್ಕೆ, ಎಡ ಪಾದವನ್ನು 90 ಡಿಗ್ರಿ ತಿರುಗಿಸೋಣ. ಎಡ ಹಸ್ತವನ್ನು ಎಡ ಪಾದದ ಮೇಲೆ ಇಡೋಣ. ಬಲ ಹಸ್ತ ಆಕಾಶಕ್ಕೆ ಅಭಿಮುಖ. ವಿಮಾನಾಸನ ಮೊನ್ನೆ ಮಾಡಿಸಿದ್ವಲ್ಲ ನೀವು. ವಿಮಾನಾಸನ ಒಂದು ಕಾಲು ಮುಂದೆ ಇಟ್ಕೊಳ್ಳೋಣ. ಹಾಗೆ ವಿಮಾನಾಸನ, ವಿಮಾನ ಹೇಗೆ ಹೋಗ್ತದೆ ಹಾಗೆ ವಿಮಾನಾಸನ ಮಾಡ್ತಾರೆ. ಇಲ್ಲ ಇಲ್ಲ, ವಿಮಾನಾಸನ. ಹಾಂ, ಹಾಗೆ ಬದಲ್ ನಿಮ್ಗೆ ಕೇಳ್ಬಿಟ್ಟು ಮಾಡ್ತಾರೆ. ನಿಂತ್ಕೊಳ್ಳಿ, ಎರಡು ಪಾದಗಳು ಜೋಡಣೆ ಆಗಿರಲಿ. ಪಾದ ಹಸ್ತ ಉತ್ಥಾನಾಸನ. ತಮ್ಮ ಎರಡು ಹಸ್ತಗಳನ್ನು ಪಾದಕ್ಕೆ ಟಚ್ ಮಾಡಿ, ತಮ್ಮ ಹಣೆಯನ್ನು ಮಂಡಿಗೆ ಟಚ್ ಮಾಡೋಕ್ಕೆ ಪ್ರಯತ್ನ ಪಡಿ. ವಾಪಸ್ ಹಾಗೆ ತಮ್ಮ ಎರಡು ಕಾಲನ್ನು 2 ಅಡಿ ಅಂತರ ತಗೋಣ. ಹಾಗೆ ಬಲಕ್ಕೆ ತಿರ್ಗೋಣ. ಬಲಕ್ಕೆ ತಿರ್ಗೋಣ. ವೀರಭದ್ರಾಸನ ಪ್ರಕಾರ 1. ಎರಡು ಹಸ್ತಗಳ ನೇರವಾಗಿ ಭುಜಕ್ಕೆ ಚಾಚೋಣ. ಎಲ್ಲ ಬಲಕ್ಕೆ ತಿರ್ಗೋಣ. ಪೀಠ ಕೂರಿಸ್ಬೇಕು. ಪೀಠ ಕೂರಿಸಿ ಬಾಡಿ ವೆಯ್ಟ್ನ ಬಲಗಾಲ್ ಮೇಲೆ ಹೋಗ್ಲಿ. ವಾಪಸ್ ಎರಡು ಕೈನ ಚಾಚಬೇಕು ತಮ್ಮ ಭುಜಕ್ಕೆ ನೇರವಾಗಿ. ಹಾಗೆ ಎಡಕ್ಕೆ ತಿರ್ಗೋಣ. ಪೀಠ ಕೂರಿಸೋಣ. ಮೊಣಕಾಲು ಸ್ವಲ್ಪ ಬೆಂಡ್ ಹಾಕಬೇಕು. ಎರಡು ಹಸ್ತಗಳನ್ನು ಸಮವಾಗಿ ಸೆಳೆಯೋಣ ತಮ್ಮ ಭುಜಕ್ಕೆ ನೇರವಾಗಿ. ವಾಪಸ್ ಹಾಗೆ ಬಲಕ್ಕೆ ತಿರ್ಗೋಣ. ವೀರಭದ್ರಾಸನ ಪ್ರಕಾರ 2. ಪೀಠ ಕೂರಿಸೋಣ. ಎರಡು ಹಸ್ತಗಳನ್ನು ನೇರವಾಗಿ ಚಾಚೋಣ. ಈಗ ವಾಪಸ್ ಎಲ್ಲ ಪೊಸಿಷನ್ಗೆ ಬರಬೇಕು. ಹಿಂದ್ಗಡೆ ಮಾತನಾಡಬಾರ್ದು. ಬದಲ್ ಹಾಗೆ ಎಡಕ್ಕೆ ಪೀಠ ಕೂರಿಸೋಣ. ಎರಡು ಹಸ್ತಗಳನ್ನು ನೇರವಾಗಿ ಚಾಚೋಣ. ವಾಪಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಎಲ್ರು ಮುಂದೆ ನೋಡಿ. ಎಲ್ಲ ಸಿದ್ಧಾಸನ, ವಜ್ರಾಸನ, ಪದ್ಮಾಸನ ಯಾವುದಾದ್ರೂ ಒಂದು ಆಸನದಲ್ಲಿ ಆರಾಮಾಗಿ ಕೂತ್ಕೊಳ್ಳೋಣ. ಬೆನ್ನು ಮೂಳೆ ನೇರವಾಗಿರಲಿ. ಎರಡು ಹಸ್ತಗಳನ್ನು ಮಂಡಿ ಮೇಲೆ ಇಟ್ಕೊಳ್ಳೋಣ. ಹಾಗೆ ಮೃದುವಾಗಿ ಕಣ್ಣನ್ನು ಮುಚ್ಚೋಣ. ವಾಪಸ್ ಭದ್ರಕೋನಾಸನ ಗೊತ್ತಿದೆಯಾ? ಭದ್ರಕೋನಾಸನ ಸರ್ ಮಾಡ್ತೀನಿ. ಹಾಂ, ಎರಡು ಪಾದಗಳನ್ನು ಜೋಡಿಸ್ಕೊಳ್ಳಿ. ಎರಡು ಮಂಡಿಯನ್ನು ಹತ್ರ ಇಟ್ಕೊಳ್ಳಿ. ಹಾಗೆ ಬಟರ್ಫ್ಲೈ, ಯಾವ ಥರ ಬಟರ್ಫ್ಲೈ ಹೋಗುತ್ತೋ ಆ ಥರ ಕಾಲು ಶೇಕ್ ಮಾಡಬೇಕು. ಬಟರ್ಫ್ಲೈ ಮಾಡ್ತಾಯಿದ್ದೀರಾ? ಕೊಟ್ಟಿದ್ದಾರಾ? ಸರ್ ಕೈ ಮಾಡಿ ಮಾಡಿ ಹಿಂಗೆ ಕೈ ಇಲ್ಲಿ ಇಟ್ಕೊಳ್ಳಿ. ಇಲ್ಲಿ ಬಲಗೈ ಬಲಗೈ ಇಲ್ಲಿ ಇಟ್ಕೊಬೇಕು. ಹಾಂ, ಅಲ್ಲ ಆ ಕಡೆ ತಿರುಗಬಾರ್ದು. ನೀವು ಈ ಕಡೆನೇ ಇರಬೇಕು. ಕೈ ಕಾಲು ಮಾತ್ರ ಈ ಕಡೆನೇ ಇರಬೇಕು. ಓಕೆ, ಬದಲ್ ತೋರಿಸ್ಲಾ? ಓಹೋ, ಎಲ್ಲ ಇಂಥದ್ದು ಹೇಳು. ವಕ್ರಾಸನ ಅಂದರೆ ಈಗ ಮುಟ್ಕೊಂಡು ಈ ಕಡೆ ತಿರುಗಬೇಕು. ಬದಲ್ ನಿಧಾನವಾಗಿ ಉಸಿರನ್ನ ಹೊರ ಹಾಕಿ.
ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಡೀಪ್ ಇನ್ಹೇಲ್, ಸ್ಲೋಲಿ ಎಕ್ಸೇಲ್. ಇನ್ಹೇಲ್, ಉಸಿರು ಎಳ್ಕೊಂಡು ಜೋರಾಗಿ ಉಸಿರು ಬಿಡಬೇಕು. ಯಾರು ನಗ್ಬಾರ್ದು, ಯಾಕೆ ಸೀರಿಯಸ್ ಆಗಿರ್ರಿ. ನಿಧಾನವಾಗಿ ಉಸಿರನ್ನ ತಗೊಳ್ಳಿ, ಉಸಿರನ್ನ ಹೊರಹಾಕಿ. ಉಸಿರು ಜೋರಾಗಿ ಮೇಲೆ ತಗೊಬೇಕು ನೋಡಿ. ನಗ್ಬಾರ್ದು, ಯಾರು ನಗ್ತಾ ಇರೋದು ನಗ್ಬಾರ್ದು. ಮೂಗಲ್ಲೇ ಉಸಿರು ಹಾಕ್ಬಿಡ್ಬೇಕು, ಮೂಗಲ್ಲೇ ಉಸಿರು ತಗೊಬೇಕು, ಮೂಗಲ್ಲೇ ಉಸಿರು ತಗೊಬೇಕು. ಮಾಡಪ್ಪ, ಯಾಕೆ ವಾಪಸ್ ಮತ್ತೊಂದೇ ಮಾಡೋಣ. ಮತ್ತೊಮ್ಮೆ ಯಾರು ನಗ್ಬಾರ್ದು, ಹುಡುಗರು ಸೀರಿಯಸ್ ಆಗಿರ್ಬೇಕು. ಕೈ ಹಿಂಗ್ ಮೇಲೆ ಎತ್ತಿ ಉಸಿರು ಹಿಂಗೆ ಎಳ್ಕೊಬೇಕು. ಹಿಂಗೆ ಎಳೆದಾಗ ಉಸಿರು ಜೋರಾಗಿ ಈಚೆ ಬಿಡಬೇಕು. ಹಿಂಗೆ ಎತ್ತಾಗ ಉಸಿರು ಎಳ್ಕೊಬೇಕು, ತಗೊಳ್ಬೇಕು. ಹಾ. ಮತ್ತೊಂದು ಬಾರಿ ನಾನು ಮಾಡಿ ನೋಡಿಸ್ತೀನಿ, ನೀವು ಮಾಡ್ರಿ ಮತ್ತೆ ಹಾಗೆ. ಓಕೆನಾ ನೋಡಿ. ಹಂಗೆ ಓಕೆ ಓಕೆ. ಸ್ಥಿತಿ 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 ಇಲ್ಲಿ ಮುಂದೆ. ಮುಷ್ಟಿ ಇಟ್ಕೊಬೇಕು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಪೂರಕ, ರೇಚಕ. ಇನ್ಹೇಲ್, ಎಕ್ಸೇಲ್. ಹಾಗೆ ಫಾಸ್ಟಾಗಿ ಮಾಡಿ. ಫಾಸ್ಟಾಗಿ. ವಾಪಸ್ ರಿಲ್ಯಾಕ್ಸ್. ಹಾಗೆ ಕಣ್ಣನ್ನು ಮುಚ್ಚಿರೋಣ. ಬೆನ್ಮೂಳೆ ನೇರವಾಗಿರಲಿ. ವಾಪಸ್ ಎಡಗೈಯಲ್ಲಿ ಚಿನ್ಮುದ್ರೆ ನೋಡಿ. ಚಿನ್ಮುದ್ರೆ ಅಂದರೆ ಇದು, ವಾಯುಮುದ್ರೆ ಅಂದರೆ ಇದು. ಎರಡು ಬೆರಳನ್ನ ಈಗ ಮುಚ್ಕೊಳ್ಳೋಣ. ಅನಲೋಮ ವಿಲೋಮ ಮಾಡೋಣ. ಎಡ ಮೂಗಿಂದ ಉಸಿರನ್ನ ತಗೊಳ್ಳೋದು, ಬಲ ಮೂಗಲ್ಲಿ ಉಸಿರನ್ನ ಹೊರ ಹಾಕೋದು, ಎಡ ಮೂಗು ಮುಚ್ಕೊಳ್ತಾ. ಓಕೆ. ಇನ್ಹೇಲ್, ಎಕ್ಸೇಲ್. ಹಾಗೆ ಎಕ್ಸೇಲ್ ಅಂದ ತಕ್ಷಣ ಉಸಿರು ಹೊರಗಡೆ ಹಾಕ್ಬೇಕು. ಸ್ಥಿತಿ, ಎಕ್ಸೇಲ್. ನಗ್ಬಾರ್ದು. ರಘು ರಘು, ಫ್ರಂಟ್ ಲೈನಲ್ಲಿ ಇರೋರು ಶಿರ್ಸಾಸ್ತ್ರ ಮಾಡ್ತಾರೆ ಇವರು ಒಬ್ಬ ಅಲ್ಲೇ ಇಲ್ಲಿ ಮುಂದೆ ಇರೋರು. ಕಣ್ಣನ್ನು ಯಾರು ಓಪನ್ ಮಾಡಬಾರ್ದು. ಕಣ್ಣು ಹಾಗೆ ಮುಚ್ಚಿರ್ಲಿ. ಧ್ಯಾನದ ಸ್ಥಿತಿಯಿಂದ ವಾಪಸ್ ಬರೋಣ. ಎಲ್ರಿಗೂ ಶುಭವಾಗಲಿ. ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಶುಭ ಹಾರೈಕೆಗಳು. ಸಾಹಿತ್ಯ ಶ್ರೀದೇವಿ ಕಳ್ಳಂಬೆಳ್ಳ. ಸಂಗೀತ ಮತ್ತು ವಿಡಿಯೋ ಸಂಕಲನ ಯಶಸ್ವಿ.
ಧ್ಯಾನವಲ್ಲ, ಇದು ಅಂತರಂಗದ ಶಾಂತಿಯ ಕಳಶ. ವಿಶ್ವವನ್ನೇ ಒಂದುಗೂಡಿಸುವ ಶಕ್ತಿದು, ಆತ್ಮ ಪರಮಾತ್ಮನ ಜೊತೆ ಬೆಸೆಯುವ ಶಕ್ತಿದು. ವಿಶ್ವ ಯೋಗ ದಿನಕ್ಕೆ ಶುಭ ಹಾರೈಕೆಗಳು. ಜಾತಿ ಮತಗಳ ಭೇದವಿಲ್ಲದ ಪಥವಿದು. ಆರೋಗ್ಯವೇ ಭಾಗ್ಯ ಎಂಬ ಸತ್ಯ ಸಾರುತ್ತಿದೆ ಇದು. ವಿಶ್ವ ಯೋಗ ದಿನಕ್ಕೆ ಶುಭ ಕೋರೋಣ ನಾವಿಂದು. ಅಂತರಂಗದ ಕದವನು ತೆರೆಯುವ ಕಲೆ. ಮನದ ಕೊಳೆ ಕಸವನು ತೊಳೆಯುವ ಕಲೆ. ಜೀವನ ಪ್ರತಿ ಕಣವನ್ನು ಜೀವಂತಗೊಳಿಸುವ ಕಲೆ. ಅಂತರಂಗದ ಜ್ಯೋತಿಯ ಬೆಳಗುವ ಕಲೆ. ವಿಶ್ವ ಯೋಗ ದಿನಕ್ಕೆ ಶುಭ ಹಾರೈಕೆಗಳು. ಜಾತಿ ಮತಗಳ ಭೇದವಿಲ್ಲದ ಪಥವಿದು. ಆರೋಗ್ಯವೇ ಭಾಗ್ಯ ಎಂಬ ಸತ್ಯ ಸಾರುತ್ತಿದೆ ಇದು. ವಿಶ್ವ ಯೋಗ ದಿನಕ್ಕೆ ಶುಭ ಕೋರೋಣ ನಾವಿಂದು. ಸೂರ್ಯ ನಮಸ್ಕಾರದಲ್ಲಿ ಚುರುಕಾಗುವುದು ಕಾಯ. ಪ್ರಾಣಾಯಾಮದಿ ನೋವುಗಳೆಲ್ಲ ಮಾಯ. ಚಿಂತೆಗಳ ದೂರ ಸರಿಸಲು ಉತ್ತಮ ಅಡಿಪಾಯ. ಯೋಗ ಒಂದು ಶಾಂತಿ ನೀಡುವ ದಿವ್ಯ ಉಪಾಯ. ಯೋಗಯುಕ್ತರಾಗಿ ರೋಗಮುಕ್ತರಾಗಿ. ಯೋಗಯುಕ್ತರಾಗಿ ರೋಗಮುಕ್ತರಾಗಿ. ಅಂತರಂಗದ ಜ್ಯೋತಿಯ ಬೆಳಗುವ ಕಲೆ. ಶಾಂತಿ ನೀಡುವ ದಿವ್ಯ ಉಪಾಯ. सांसों में छिपा है ये, पुरखों की कृपा है ये, दिखलाएगा रास्ता. दुनिया में प्रसिद्ध जो, अपने आप सिद्ध जो, रखना इस पे आस था. योगारंभ हो, योगारंभ हो, योगारंभ हो.
ಎಲ್ಲ ಮಕ್ಕಳು ಮುನೇಗೌಡರು, ನಾಗಭೂಷಣ್ ಮತ್ತು ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮ ಮುಖಂಡರುಗಳಾದಂಥ ಅಶೋಕರು, ಪ್ರಕಾಶರು, ವಿಶ್ವನಾಥರು, ನಮ್ಮ ಮಂಜಣ್ಣು, ನಮ್ಮ ಸೋಮು, ಶರಣು, ಹರಿ, ಮೈಕು, ವಿಶ್ವನಾಥ್ ರೆಡ್ಡಿ, ಪವನ್, ಎಲ್ಲರೂ, ಚಲ್ಪತಿ, ರಕ್ಷಿತ್, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ನೀವು ಇಲ್ಲಿ ಬರ್ತಾ ಇದ್ದೀರಿ ಯೋಗ ಡೇ ಮಾಡೋಕ್ಕೆ. ನಿಮಗೆಲ್ಲ ಶ್ರೀರಾಮಣ್ಣವ್ರು ಎಲ್ಲರೂ ಸೇರಿಕೊಂಡು ಇಲ್ಲಿ ನಿಮಗೆ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಬೇಕು ಅಂತ ನೆನ್ನೆನೇ ಹೇಳಿದ್ರಿ. ಅದಕ್ಕೆ ಮುಳುಬಾಗಲ್ ದೋಸೆ ಜೊತೆಯಲ್ಲಿ ಚಿತ್ರಾನ್ನ ಮಾಡ್ಕೊಂಡು ಎತ್ಕೊಂಬಂದವ್ರು. ಈ ಕೆರೆ ಹತ್ರ ತಿನ್ನೋಣ ನಾವಲ್ಲಿ. ಹಾಂ, ಹೇಳಲ್ಲಿ ತಿನ್ನೋಣ, ರೆಡಿನಾ? ಸರಿ. ಈಗ ನಾವು ಕಳೆದ 3 ವರ್ಷಕ್ಕಿಂದೆ ಶತಶೃಂಗ ಪರ್ವತದಲ್ಲಿ ನಾವು ಸುಮಾರು 30,000 ಜನ ಇದೇ ಥರ ಟಿ ಶರ್ಟ್ಸ್ ಹಾಕ್ಕೊಂಡು 7 ಕಿಲೋಮೀಟ್ರ್ ಮೇಲೆ ಬಸ್ಗಳಲ್ಲಿ ಹೋಗಿ ನಡ್ಕೊಂಡೋಗಿ ನಾವು ಯೋಗ ಮಾಡಿದ್ರಿ. ಯಾರ್ಯಾರು ಬಂದಿದ್ರಲ್ಲಿ? ಬಂದಿದ್ರಾ? ಸರಿ, ನೀವೆಲ್ಲ ಹೊಸ್ದಾಗಿ 7ನೇ ಕ್ಲಾಸ್ 8ನೇ ಕ್ಲಾಸ್ ಬಂದಿರೋರು. ಆವಾಗ 7th ಮೇಲೆ ಎಲ್ಲರನ್ನೂ ಕರ್ಕೊಂಡಿದ್ರಿ. ಇಡೀ ದೇಶದಲ್ಲಿ ಎಲ್ಲೂ ಆ ಥರ ಶತಶೃಂಗ ಪರ್ವತದಲ್ಲಿ ಕಾರ್ಯಕ್ರಮ ಆಗಿರಲಿಲ್ಲ. 30,000 to 32,000 ಜನ ಇದ್ರಿ ಅಲ್ಲಿ. ಇಡೀ ದೇಶದಲ್ಲೇ ಅದು ತುಂಬ ಚೆನ್ನಾಗಿತ್ತು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆಶಯದೊಂದಿಗೆ ಯೋಗ ಬಲ್ಲವರಿಗೆ ರೋಗವಿಲ್ಲ, ಯೋಗ ಬಲ್ಲವರಿಗೆ ರೋಗವಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ಯೋಗ ಡೇ ಅಂತ ಏನು ಹಿಂದೆಯಿಂದನೂ ನಮ್ಮ ಕೋಲಾರಲ್ಲಿ BVK ಅಯ್ಯಂಗಾರು ಯೋಗ ಗುರುಗಳವರು ಇಡೀ ವಿಶ್ವದಲ್ಲಿ ಸುಮಾರು ಕಡೆ ಹೋಗಿ ಯೋಗವನ್ನು ಕಲಿಸ್ಕೊಟ್ಟು ಬಂದಿದ್ದರು ಪ್ರಪಂಚದಲ್ಲಿ. ಅಂಥ ಅವರ ಹುಟ್ಟಿರ್ತಕ್ಕಂಥ ಜಿಲ್ಲೆಯಲ್ಲಿ ನಾವೆಲ್ಲ ಹುಟ್ಟಿ ಯೋಗ ಡೇ ಎಲ್ಲ ಸ್ಕೂಲ್ಗಳಲ್ಲಿ, ಸ್ಟೇಡಿಯಮಲ್ಲಿ ಎಲ್ಲರೂ ಮಾಡ್ತಾರೆ. ಆದರೆ ವಿಶೇಷವಾಗಿ ನಮ್ಮ ದೇವರಾಯ ಸಮುದ್ರ ಬೆಟ್ಟ ಏನಿದೆ, ಇದು 1300 ಎಕರೆ ಇರ್ತಕ್ಕಂಥದ್ದು ಒಂದೇ ಶಿಲೆ, ಒಂದೇ ಕಲ್ಲು, ಋಷಭಾದ್ರಿ ಬೆಟ್ಟ ಅಂತ ಕರೀತಾರೆ. ಇದು ಹಿಂದೆ ಈ ಬೆಟ್ಟದಲ್ಲಿ ಋಷಿ ಮುನಿಗಳೆಲ್ಲ ಇಲ್ಲಿದ್ದರು, ಯೋಗ ಮಾಡ್ತಾಯಿದ್ರು, ತಪಸ್ ಮಾಡ್ತಾಯಿದ್ರು. ಈ ದೇಶಕ್ಕೆ ಎಲ್ಲ ಒಳ್ಳೇದಾಗಲಿ, ಪ್ರಪಂಚಕ್ಕೆ ಒಳ್ಳೇದಾಗಲಿ ಅಂತೇಳಿ, ಮಳೆ ಬೆಳೆ ಆಗಲಿ ಅಂತೇಳಿ ದೇವ್ರುಗಳಿಗೂ ಒಳ್ಳೆ ಶಕ್ತಿ ತುಂಬುವಂಥ ಕೆಲಸಗಳನ್ನು ಅವರು ಯಜ್ಞಗಳು ಇನ್ನೊಂದು ಮತ್ತೊಂದು ಮಾಡೋದ್ರ ಮುಖಾಂತರ ಅವರು ತಪಸ್ಸುಗಳನ್ನು ಮಾಡ್ತಾಯಿದ್ರು. ಆ ಜಾಗ ಇನ್ನೂ ಮೇಲೆ ಇದೆ, ನಿಮ್ಮನ್ನು ಅಲ್ಲಿ ಕರ್ಕೊಂಡೋಗಿಲ್ಲ. ಮಕ್ಕಳಲ್ವಾ, ನೆಕ್ಸ್ಟ್ ಇಯರ್ ನೀವು ಬರ್ತೀರಿ ಅಂದರೆ ಕರ್ಕೊಂಡೋಗ್ತೀರಿ ಅಲ್ಲಿ ಮೇಲೆ. ಅಲ್ಲಿ ಋಷಿ ಮುನಿಗಳಿದ್ದಿದ್ದು ಜಾಗ ಎಲ್ಲ ಇದೆ, ತುಂಬ ಪವಿತ್ರವಾದಂಥ ಜಾಗ. ಅಲ್ಲಿ ಮುಂದೆ ನೋಡಿದರೆ ಅಲ್ಲಿ ಆವಡಿ ಬೆಟ್ಟ, ಅದು ಅಲ್ಲಿ ಸೀತಾಮಾತೆ ಇಲ್ಲಿ ವನವಾಸಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಲವಕುಶ ಅವರು ಹುಟ್ಟಿರ್ತಕ್ಕಂಥ ಜಾಗ ಅದು. ವಾಲ್ಮೀಕಿ ಆಶ್ರಮ ಇರ್ತಕ್ಕಂಥ ಜಾಗ. ಅಲ್ಲಿ ಕೆಳಗಡೆ ರಾಮಲಿಂಗೇಶ್ವರ ಅಂತೇಳಿ ದೇವಸ್ಥಾನನೂ ಇದೆ. ಅದಕ್ಕೋಸ್ಕರ ಈ ಪವಿತ್ರವಾದಂಥ ಸ್ಥಳದಲ್ಲಿ ಬಂದು ನಾವು ಯೋಗ ಮಾಡಬೇಕು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯೋಗ ದಿನಾಚರಣೆ ಆಚರಿಸೋಕೆ ಶುರು ಮಾಡಿದ್ದಾದಮೇಲೆ ಇದು 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸುಮಾರು ಪ್ರಪಂಚದಲ್ಲಿ 180 ರಾಷ್ಟ್ರಗಳಲ್ಲಿ ಏನು ಹೇಳಿ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ವಿಶ್ವಗುರು ಅಂತ ಹೇಳೋಂಥದ್ದು. ವಿಶ್ವಗುರು ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ಅವ್ರು ಹೇಳಿದ್ದನ್ನು ಇಡೀ ಪ್ರಪಂಚದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಒಳ್ಳೆಯದನ್ನೇ ಕಲಿಬೇಕು. ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ನಾವು ಪ್ರತಿದಿನ ಒಂದು 15ರಿಂದ 20 ನಿಮಿಷ, ಒಂದು ಅರ್ಧ ಗಂಟೆ ಯೋಗ ಮಾಡೋಂಥದ್ದು. ಬೇರೆ ಯಾವುದಾದ್ರೂ ಶಟ್ಲ್ ಕಾಕೋ, ಬ್ಯಾಡ್ಮಿಂಟನ್ನು, ಕ್ರಿಕೆಟು, ಫುಟ್ಬಾಲು, ಹಾಕಿನೋ, ಖೋಖೋನೋ ಇದನ್ನೆಲ್ಲ ಆಡೋದ್ರ ಮುಖಾಂತರ ಕ್ರೀಡೆಯಲ್ಲಿನೂ ಹೆಚ್ಚಿಗೆ ನಾವು ಮನ್ಸು ಕೊಡಬೇಕು. ಯಾಕಂದರೆ ವಿದ್ಯೆ ಜೊತೆಯಲ್ಲಿ ಕ್ರೀಡೆ, ಯೋಗ ಇದನ್ನೆಲ್ಲ ಇಟ್ಕೊಂಡ್ರೆ ಬೇರೆ ದುಶ್ಚಟಗಳಿಗೆ ನಾವು ಯಾರೂ ಬಲಿಯಾಗಲ್ಲ. ಅದಾದಮೇಲೆ ನಾವು ಇವತ್ತೇ ಡಿಸೈಡ್ ಮಾಡಬೇಕು, ಯಾವುದೇ ರೀತಿಯಾದಂಥ ದುಶ್ಚಟಗಳಿಗೆ ನಾವು ಬಲಿ ಹಾಕ್ಕೊಡ್ದು. ಈ ಬೀಡಿ ಸಿಗರೇಟ್ ಆಗಲಿ, ಇಲ್ಲಾಂದರೆ ಗಾಂಜಾ, ಇನ್ನೊಂದು ಮತ್ತೊಂದು ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಈ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಏನು ಯುವಕರಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ದೇಶದಲ್ಲಿ ಯುವಕರಿದ್ದಾರೆ, 70%. ಈ ಯುವಕರನ್ನ ಏನಾದರೂ ಮಾಡಿ ಡೈರೆಕ್ಟಾಗಿ ಫೈಟ್ ಮಾಡೋಕ್ಕಾಗಲ್ಲ ಅಂತೇಳಿ ಈ ಶತ್ರು ರಾಷ್ಟ್ರಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಯುವಕರಿಗೆ ಈ ಗಾಂಜಾ, ಇನ್ನೊಂದು ಮತ್ತೊಂದು ಈ ಮದ್ಯವ್ಯಸನಿಗಳು ಇದರಲ್ಲಿ ಅದರಲ್ಲಿ
ಮಕ್ಕಳನ್ನ ತಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಇವತ್ತೇ ಇಲ್ಲಿ ಪ್ರತಿಜ್ಞೆ ಮಾಡಬೇಕು. ನಾವು ಯಾವುದೇ ಕಾರಣಕ್ಕೂ ನಾವು ಮಧ್ಯವರ್ತಿಗಳಾಗಲ್ಲ, ಯಾವುದೇ ರೀತಿಯಾದಂಥ ದುಶ್ಚಟಗಳಿಗೆ ನಾವು ಬಲಿಯಾಗಲ್ಲ. ಈ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ವಿದ್ಯಾವಂತರು, ಬುದ್ಧಿವಂತರು, ಶಿಕ್ಷಕರು, ವಕೀಲರು, ಇಂಜಿನಿಯರ್ಸು, KAS, IPS, IAS ಮಾಡಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ತಂದೆ ತಾಯಿ ನಮ್ಮನ್ನೆಲ್ಲ ಓದಿಸಿ ಕಷ್ಟಪಟ್ಟು ಬೆಳೆಸಿ ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೆಯ ಹೆಸರು ತರೋಂಥ ಕೆಲಸಗಳು ಮಾಡ್ಬೇಕು. ನಾವು ನಮ್ಮ ಶಾಲೆಗೂ ಒಳ್ಳೆಯ ಹೆಸರು ತರಬೇಕು, ತಂದೆ ತಾಯಿಗೂ ಒಳ್ಳೆಯ ಹೆಸರು ತರಬೇಕು, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೂ ಒಳ್ಳೆ ರೀತಿಯಲ್ಲಿ ಹೆಸರು ಬರ್ತಕ್ಕಂಥ ಒಳ್ಳೆ ವಿದ್ಯಾರ್ಥಿಗಳಾಗಬೇಕು. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಪ್ರತಿದಿನ ಯೋಗಾಭ್ಯಾಸನ ಮಾಡೋದಕ್ಕೆ ನಮ್ಮ ಶಾಲೆಯ ಆಡಳಿತ ಮಂಡಳಿ, ಮುನೇಗೌಡರು, ನಾಗಭೂಷಣ್ಣವರು, ನಮ್ಮ ಶಿಕ್ಷಕರೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ತಮಗೆಲ್ಲರಿಗೂ ಮತ್ತೊಮ್ಮೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಜೈ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ. ಬನ್ನಿ ಸರ್. ಮಾತು ಸುಳ್ಳಲ್ಲ, ಓ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗು ನೀ ಚಲಿಸುವ ಕಾಲವು ಕಲಿಸುವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ. ಹಾಗೆ ಮಕ್ಕಳ ಜೊತೆ ದಯವಿಟ್ಟು ಟೀಚರ್ಸ್ ಇರ್ಬೇಕಲ್ಲಿ, ಅವ್ರ ಜೊತೆನೆ ಹೋಗ್ಬೇಕು. ಎಂದು ಆಟ ನಿಲ್ಲದು, ಹಿರಿಯರೇ ಇರಲಿ ಕಿರಿಯರೇ ಬರಲಿ, ಭೇದವೇ ತೋರದು, ಇಂದು ಭೇದ ತೋರದು. ಎಲ್ಲ ನಿಮ್ಮನ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ತಾನೇ ಉರಿದು ಮುಂದೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡು ಪ್ರೀತಿಸಿಯೇ ನೋಡು ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡು ಪ್ರೀತಿಸಿಯೇ ನೋಡು ಎಂದು ಸೋಲಲು ಸೋತು ಕಲಿಯಬಾರದು. ಕೋಲಾರ ಜಿಲ್ಲೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ರಿ. ಇಡೀ ಪ್ರಪಂಚದಲ್ಲಿ 180ಕ್ಕೂ ಹೆಚ್ಚಿನ ರಾಷ್ಟ್ರಗಳಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ನಮ್ಮ ವಿಶ್ವನಾಯಕರು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇಡೀ ಪ್ರಪಂಚದಲ್ಲಿ ಯೋಗ ದಿನಾಚರಣೆ ಆಚರಿಸೋಂಥ ಸಂದರ್ಭದಲ್ಲಿ ನಾವು 2022-23ರಲ್ಲಿ ನಾವು ಶತಶೃಂಗ ಪರ್ವತದಲ್ಲಿ ಸುಮಾರು 32,000 ಜನ ಯೋಗಪಟುಗಳನ್ನು ಸೇರಿಸಿ ಒಂದು ಬೃಹತ್ತಾದಂಥ ಒಂದು ಯೋಗ ದಿನಾಚರಣೆಯನ್ನು ಮಾಡಿದ್ರಿ. ಅದೇ ರೀತಿಯಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಋಷಿಭಾದ್ರಿ ಪರ್ವತದಲ್ಲಿ ಇಲ್ಲಿ ಋಷಿಮುನಿಗಳು ಇದ್ದಂಥ ಜಾಗ, ದೇವರಾಯ ಸಮುದ್ರ ಏನಿದೆ ಬೆಟ್ಟ, ಇದರಲ್ಲಿ ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನ, ಆವಣಿ ಸೀತಾಮಾತಾ ಲವಾಕುಶ ಹುಟ್ಟಿರ್ತಕ್ಕಂಥ ಈ ಪವಿತ್ರ ಜಾಗದಲ್ಲಿ ಇವತ್ತು ನಮ್ಮ ಸೈನಿಕ್ ಪಬ್ಲಿಕ್ ಸ್ಕೂಲು ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಸುಮಾರು ಒಂದು 300ಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಇವತ್ತು ಈ ಋಷಿಭಾದ್ರಿ ಬೆಟ್ಟದಲ್ಲಿ ಏನು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಿದ್ದೀರಿ. ಮಕ್ಕಳಿಗೆ ಯೋಗ ಬಲ್ಲವರಿಗೆ ರೋಗವಿಲ್ಲ ಅಂಥೇಳಿ ಮಕ್ಕಳು ಎಲ್ಲರೂ ಇದನ್ನು ಅರಿತು ಪ್ರತಿದಿನ ಯೋಗವನ್ನು ಮಾಡಬೇಕು, ಮತ್ತು ಯಾವುದೇ ರೀತಿಯಾದಂಥ ದುಶ್ಚಟಗಳಿಗೆ ಬಲಿಯಾಗಬಾರ್ದು ಅಂಥೇಳಿ ಇವತ್ತೇನು ಅವ್ರು ಶಪಥ ಮಾಡಿದ್ದಾರೆ.
ಅವರು ಒಳ್ಳೆ ಪ್ರಜೆಗಳಾಗಬೇಕು, ಸತ್ಪ್ರಜೆಗಳಾಗಬೇಕು. ಈ ಕೋಲಾರ ಜಿಲ್ಲೆಗೆ ಮತ್ತು ತಾಯಿಗೆ, ತಂದೆಗೆ ಮತ್ತು ಶಾಲೆಗೆ, ಈ ದೇಶಕ್ಕೆ ಒಳ್ಳೆ ಕೀರ್ತಿ ತರೋಂಥ ವಿದ್ಯಾರ್ಥಿಗಳಾಗಬೇಕಂತೇಳಿ ಇವತ್ತು ಶಪಥ ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ. ಯೋಗ ದಿನಾಚರಣೆಯ ಶುಭಾಶಯಗಳು. ಸಾಕಾ? सुलझा दे जीवन को वो योग है, जो सुलझा दे जीवन को वो योग है। योगानुशासनम योगानुशासनम बुद्धियुक्तो जहातीह उभे सुकृत दुष्कृते तस्मात् योगाय युज्यस्व योगः कर्मसु कौशलम् योगः कर्मसु कौशलम् अथ योगानुशासनम् अथ योगानुशासनम्। भारत ने ही योग सिखाया, जग में फैलाया, विश्व ने अपनाया, नियंत्रण आया रोग पे। विश्व ने जैसे है पाया जो अधिकार ये, अब आरोग्य पे है सब हो पाया योग से। सदियों से रहा है ये, सब ही ने कहा है ये, हरदम देगा आसरा। अथ योगानुशासनम अथ योगानुशासनम। योगारंभ हो योगारंभ हो, ये शरीर और मन का संजोग है। योगारंभ हो योगारंभ हो, जो सुलझा दे जीवन को वो योग है।